ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 3 ಬಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಆಲ್ರೆಡಿ ಚಾಪ್ಟರ್ 1 to 2 ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಪಾರ್ಟ್ 1ಇಂದ 3ವರೆಗೂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಪಾರ್ಟ್ 4 ವಿಡಿಯೋ ಆಗಿದೆ. ಸೊ ಪಾರ್ಟ್ 4ಅಲ್ಲಿ ನಾನು 4 ಮಾರ್ಕ್ಸ್ ಸೆಕೆಂಡ್ ಪ್ರಾಬ್ಲಮ್ನ ಥರ್ಡ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಆಲ್ರೆಡಿ ಸೆಕೆಂಡ್ ಪ್ರಾಬ್ಲಮ್ನ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಏನಕ್ಕೆ ಈ ಒಂದು ಪ್ರಾಬ್ಲಮ್ನ 3 ಪ್ರಾಬ್ಲಮ್ಸ್ನ ರಿಪೀಟ್ ಮಾಡಿಸಿದ್ದೀನಿ ಅಂದರೆ ಬಿಕಾಸ್ ಇದನ್ನೇ ಫಸ್ಟ್ ಸ್ಟೆಪ್ನ ನೀವು ಪ್ರಾಪರಾಗಿ ಕಲ್ತ್ರಿ ಅಂದರೆ ನಿಮಗೆ ಬೇರೆ ಪ್ರಾಬ್ಲಮ್ಸ್ ಎಲ್ಲ ತುಂಬ ಈಸಿ ಆಗುತ್ತೆ, ಅದೇ ರೀಸನ್ಗೆ. ಸೊ ಇಲ್ಲಿ ಪಾರ್ಟ್ 4ಅಲ್ಲಿ ನಾನು 4 ಮಾರ್ಕ್ಸ್ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಬಂದುಬಿಟ್ಟು 2017 ಕ್ವಶನ್ ಪೇಪರ್ ಆಗಿದೆ. ಸೊ 2017 ಕ್ವಶನ್ ಪೇಪರಲ್ಲಿ 6th ಕ್ವಶನ್ನ ಕೇಳಿದ್ದಾರೆ ನೋಡಿ. 6th ಕ್ವಶನ್ನ ನಾನು ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಓಕೆನಾ. ಸೊ ನೋಡಿ, ನಿಮ್ಗೆ ಏನು ಕ್ವಶನ್ನ ಕೊಟ್ಟಿದ್ದಾರೆ ಅಂದರೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಇದು ನೆಟ್ ಪ್ರಾಫಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಯಾವ ರೀತಿ ಅಂದರೆ 17ಇಂದ 16ನ ಮೈನಸ್ ಮಾಡಿದಾಗ ನಿಮ್ಗೊಂದು ಆನ್ಸರ್ ಬರುತ್ತಲ್ಲ, ಅದನ್ನು ನೀವು ನೆಟ್ ಪ್ರಾಫಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇನ್ನು ಡೆಟಾಸ್ನ ಕೊಟ್ಟಿದ್ದಾರೆ. ಡೆಟಾಸ್ ಅಂದರೆ ಏನು? ಕರೆಂಟ್ ಅಸೆಟ್ಸ್ ಅಲ್ವಾ. ಸೊ ಇಲ್ಲಿ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ ನೋಡಬೇಕು. 16ಇಂದ 17 ನಾವು ನೋಡೋದಾದರೆ 16ಅಲ್ಲಿ 1,70,000 ಇದ್ದಿದ್ದು 1,00,000 ಆಗೋಗಿದೆ. ಅಂದರೆ ಏನು? ಡಿಕ್ರೀಸ್ ಆಗಿದೆ, ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗಿದೆ ಅಂತ ಹೇಳಿ ಅರ್ಥ. ಇನ್ನು ನೆಕ್ಸ್ಟ್ ಬಿಲ್ಸ್ ರಿಸೀವೇಬಲ್ ಅಂದರೆ ಏನು? ಕರೆಂಟ್ ಅಸೆಟ್ಸ್. ಸೊ ಕರೆಂಟ್ ಅಸೆಟ್ಸ್ನ ನೀವು 16 to 17 ನೋಡೋದಾದ್ರೆ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆಯಾ? 80,000 ಇದ್ದಿದ್ದು 1,62,000 ಆಗಿದೆ ಅಂದರೆ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ, ಓಕೆನಾ. ಇನ್ನು ಜನರಲ್ ರಿಸರ್ವ್ಸ್. ಸೊ ಇದು ಜನರಲ್ ರಿಸರ್ವ್ಸ್ ಅಂದರೆ ಇಲ್ಲಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂಡರ್ ಬರುತ್ತೆ, ಓಕೆನಾ, ಜನರಲ್ ರಿಸರ್ವ್ಸ್. ಇನ್ನು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ಇದನ್ನು ಕೂಡ ನೀವು ಅಮೌಂಟ್ನ ವೇರಿಯೇಷನ್ಸಲ್ಲೇ ತೊಗೋಬೇಕು. ಅಂದರೆ 3,50,000 4,20,000 4,20,000ಇಂದ 3,50,000ನ ಮೈನಸ್ ಮಾಡಿದಾಗ ನಿಮ್ಗೆ ಏನು ಆನ್ಸರ್ ಬರುತ್ತೋ ಅದನ್ನ ತೊಗೋಬೇಕಾಗುತ್ತೆ, ಓಕೆನಾ. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ನ ನೀವು ನೋಡೋದಾದರೆ 16ಇಂದ 17 ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಇನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸೊ ಇದು ಫೈನಲಿ ಇದು ಕರೆಂಟ್ ಲ್ಯಾಬಿಲಿಟಿ ಡಿಕ್ರೀಸ್ ಆಗಿದೆ, ಓಕೆನಾ. ಸೊ ನೆಕ್ಸ್ಟ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಲ್ರೆಡಿ ಪೇಯ್ಡ್ ಆಗಿದೆ, ಇದು ಕರೆಂಟ್ ಅಸೆಟ್ಸು ಇನ್ಕ್ರೀಸ್ ಆಗಿದೆ, ಕರೆಂಟ್ ಅಸೆಟ್ಸ್, ಓಕೆನಾ. ನೆಕ್ಸ್ಟ್ ಗುಡ್ ವಿಲ್. ಸೊ ಇಲ್ಲಿ ಗುಡ್ ವಿಲ್ ಅನ್ನೋದು ಕೂಡ ನಾವು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನೋದನ್ನ ತೊಗೊಳ್ತೀವಿ. 17ಇಂದ 18ನ ಮೈನಸ್ ಮಾಡಿ ಸೊ ಅಲ್ಲಿ ಏನು ಅಮೌಂಟ್ ಬರುತ್ತೋ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ, ಓಕೆನಾ. ಈಗ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾದರೆ ಫಸ್ಟ್ ನಾವು ತೊಗೊಳ್ಬೇಕಾಗಿರೋದೇನು? ನೆಟ್ ಪ್ರಾಫಿಟ್. ಸೊ ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 17 - 16 ಮಾಡಿದ್ರೆ ನಿಮಗೆ ಅಂದರೆ 1,30,000 - 1,20,000 ಮಾಡಿದ್ರೆ 10,000 ಬರುತ್ತೆ. ಇದನ್ನು ಆ್ಯಸ್ ಇಟ್ ಈಸ್ ತೊಗೊಳ್ಳೋಣ. ಇದಕ್ಕೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿರೋದೇ ಎರಡು, ಒಂದು ಜನರಲ್ ರಿಸರ್ವ್ಸು, ಇನ್ನೊಂದು ಗುಡ್ ವಿಲ್. ಸೊ ಡಿಫ್ರೆನ್ಸ್ ಅಮೌಂಟ್ನ ತೊಗೊಳ್ಳೋಣ. ಜನರಲ್ ರಿಸರ್ವ್ಸು 4,20,000ಇಂದ 3,50,000ನ ಮೈನಸ್ ಮಾಡಿದ್ರೆ 70,000 ರೂಪೀಸ್ ಬರುತ್ತೆ. ಇನ್ನು ಗುಡ್ ವಿಲ್ ಬಂದು 1,20,000ಇಂದ 1,50,000ನ ಮೈನಸ್ ಮಾಡಿದ್ರೆ 30,000 ರೂಪೀಸ್ ಬರುತ್ತೆ. ನೆಕ್ಸ್ಟು ಇಲ್ಲಿ ಯಾವುದೇ ರೀತಿಯ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಇಲ್ಲ. ಸೊ ಇನ್ಕಮ್ಸ್ನ ನಿಲ್ ಮಾಡ್ತೀರಾ, ಇನ್ನು ಯಾವುದೇ ರೀತಿಯ ಎಕ್ಸ್ಪೆನ್ಸಸ್ ಇಲ್ವಲ್ಲ. ಸೊ ಅದಕ್ಕೆ ಇಷ್ಟೇ ನಿಮಗಿರೋದು. ಆವಾಗ ನಿಮಗೆ ನೆಟ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಅಂದರೆ 10,000 + 70,000 + 30,000 ಇಷ್ಟನ್ನು ಆ್ಯಡ್ ಮಾಡಿದಾಗ ನಿಮಗೆ 1,10,000 ರೂಪೀಸ್ ಬರುತ್ತೆ. ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ನ ಆ್ಯಡ್ ಮಾಡ್ತೀರಾ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ನ ಮೈನಸ್ ಮಾಡ್ತೀರಾ, ಆಯಿತಾ. ಇದನ್ನು ಮೈನಸ್ ಮಾಡ್ತೀರಾ ಆ್ಯಂಡ್ ಆ್ಯಡ್ ಮಾಡೋದೇ ಯಾವುದು? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ನ ಆ್ಯಡ್ ಮಾಡ್ತೀರಾ, ಓಕೆನಾ. ಸೊ ಇವಾಗ ನೀವು ನೋಡೋದಾದರೆ ಡೆಟಾಸ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ ನೀವೇನು ಮಾಡ್ತೀರಾ? ಆ್ಯಡ್ ಮಾಡ್ತೀರಾ ಅಲ್ವಾ. ಸೊ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಡೆಟಾಸ್ ಎಷ್ಟು ಡಿಫ್ರೆನ್ಸ್ ಬರ್ತಿದೆ? 1,00,000ಇಂದ 1,70,000ನ ಮೈನಸ್ ಮಾಡಿದ್ರೆ 70,000. ನೆಕ್ಸ್ಟ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಇಲ್ಲಿ ಯಾವುದೇ ರೀತಿಯ ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆಗಿಲ್ಲ, ಬಟ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ನಿಲ್ ಹಾಕ್ತೀರಾ.
ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಯಾವುದಾದ್ರು ಇನ್ಕ್ರೀಸ್ ಆಗಿದೆ ಅಂದರೆ ಬಿಲ್ಸ್ ಪೇಯಬಲ್ ಒಂದು, ಇನ್ನೊಂದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಇದ್ರ ಡಿಫ್ರೆನ್ಸ್ ಅಮೌಂಟ್ ಬಂದು 82,000 ಆ್ಯಂಡ್ 52,000 ಇವೆರಡೂ ಮೈನಸ್ ಮಾಡ್ತೀರಾ. ನೆಕ್ಸ್ಟ್ ಮೈನಸ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ನ ಮೈನಸ್ ಮಾಡ್ತೀರಾ. ಇಲ್ಲಿ ಕರೆಂಟ್ ಲಯಬಿಲಿಟೀಸ್ ಇರೋದು ಯಾವುದು ಅಂದರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸು ರೆಡ್ಯೂಸ್ ಆಗಿದೆ ಅಂದರೆ 50ಇಂದ 20 ಆಗಿದೆ ಅಲ್ಲ. ಸೊ ಇನ್ನು 30,000 ಡಿಫ್ರೆನ್ಸ್ ಬರುತ್ತೆ, ಇದನ್ನು ತೊಗೊಳ್ತೀರಾ. ಇಷ್ಟು ನಮಗೆ ಕ್ವಶನಲ್ಲಿ ಕೊಟ್ಟಿರೋದು, ಇನ್ನು ಯಾವುದೇ ರೀತಿಯ ಐಟಮ್ಸ್ ಕೊಟ್ಟಿಲ್ಲ ಅಲ್ಲ. ಸೊ ಫೈನಲಿ ಏನು ಮಾಡ್ತೀರಾ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ಸಿಂದ ಫಸ್ಟ್ 70,000ನ ಆ್ಯಡ್ ಮಾಡ್ತೀರಾ. ಆವಾಗ ನಿಮಗೆ 1,80,000 ರುಪೀಸ್ ಬರುತ್ತೆ. ಅದರಿಂದ ನೀವು 82,000 ಮೈನಸ್ 5,000 ಮೈನಸ್ 30,000ನ ಮಾಡಿದಾಗ ನೆಟ್ ಕ್ಯಾಶ್ ಆಫ್ಟರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಇಷ್ಟು ಅಂದರೆ ಮೈನಸ್ 47,000 ಬರುತ್ತೆ. ಇಲ್ಲಿ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಇಲ್ಲ, ಸೊ ಅದಕ್ಕೆ ನಿಲ್ ಹಾಕ್ತೀರಾ. ಇನ್ನು 1,10,000ಇಂದ ಮೈನಸ್ 47,000 ಮಾಡಿದ್ರೆ ನೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬಂದು 63,000 ರುಪೀಸ್ ಬರುತ್ತೆ. ಸೊ ಇಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬರುತ್ತೆ, ಎಷ್ಟು ಅಂದರೆ 63,000. ಸೊ ಇಲ್ಲಿಗೆ ನಿಮ್ಮ ಒಂದು ಆನ್ಸರನ್ನು ಎಂಡ್ ಆಗುತ್ತೆ. ಸೊ ಇದು ಬರೀ ಫಸ್ಟ್ ಸ್ಟೆಪ್ಪೇ ಆಗಿರೋ ರೀಸನಿಂದ ಸೊ ಇಲ್ಲಿಗೆ ನೀವು ಕಂಪ್ಲೀಟ್ ಮಾಡ್ತೀರಾ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.